ಹಿಮಾಲಯದಲ್ಲಿ ಪಾರ್ವತಿ ತಪಸ್ಸು ಮಾಡಿದಳು. ಶಿವನನ್ನು ಪತಿಯಾಗಿ ಪಡೆಯಲು ಆಕೆ ಶಕ್ತಿಯಿಂದ ತಪಸ್ಸು ಮಾಡುತ್ತಿದ್ದಳು. ಆಕೆಯ ಭಕ್ತಿಗೆ ಸಂತೋಷಗೊಂಡ ಶಿವನು ಪಾರ್ವತಿಗೆ ಪ್ರತ್ಯಕ್ಷನಾದ. ಶಿವನು ಆಕೆಯ ತಪಸ್ಸು ಮೆಚ್ಚಿ ಅವಳನ್ನು ವಿವಾಹ ಮಾಡಿಕೊಳ್ಳಲು. ಓಕೆ ಗೈಸ್, ಈಗ ನೋಡಿದ್ರಲ್ಲ ವಿಡಿಯೋ, ಈ ಥರ ಗಾಡ್ ವಿಡಿಯೋ ಯಾವ ಥರ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ತುಂಬ ಅಂದರೆ ತುಂಬ ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ನಿಮಗೆ ಕಾಪಿರೈಟ್ ಬರಲ್ಲ. 100% ನಿಮಗೆ ಕಾಪಿರೈಟ್ ಬರಲ್ಲ. ಇದನ್ನು ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಯಾವ ಥರ ನೀವು ವಿಡಿಯೋನ ಡೌನ್ಲೋಡ್ ಮಾಡಿಬಿಟ್ಟು, ಅಂದರೆ ವಿಡಿಯೋ ಎಲ್ಲಿಂದ ಡೌನ್ಲೋಡ್ ಮಾಡಬೇಕು, ಕಾಪಿ ಪೇಸ್ಟ್ ಎಲ್ಲಿಂದ ಮಾಡಬೇಕು, ಆ್ಯಂಡ್ ವಿಡಿಯೋ ಯಾವ ಥರ ಎಡಿಟ್ ಮಾಡಬೇಕು ಕಾಪಿರೈಟ್ ಬರ್ದಂಗೆ, ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವ ಥರ ಹ್ಯಾಡ್ ಮಾಡೋದು, ಆ್ಯಂಡ್ ಇದಕ್ಕೆ ಸ್ಟೋರಿ ನಾವು ಎಲ್ಲಿಂದ ಫೈಂಡ್ ಮಾಡ್ಬೋದು, ಎಲ್ಲನೂ ನಾನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ವಿಡಿಯೋ ಲಾಸ್ಟ್ವರೆಗೂ ನೋಡಿ, ಸ್ವಲ್ಪ ಸ್ಕಿಪ್ ಮಾಡಿದೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಈ ಥರ ಕಲ್ತ್ಕೊಳ್ಳಿ, ಒಂದೊಂದಾಗಿ ಕಲ್ತ್ಕೊಳ್ಳಿ. ಆಗ ನಿಮಗೆ ಇನ್ನೂ ಈಸಿ ಆಗುತ್ತೆ, ಇನ್ನೂ ಕಲಿಯೋದಕ್ಕೆ ಮುಂದೆ. ಓಕೆನಾ ಗೈಸ್, ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ. ಇವ್ರ ವೀಡಿಯೋಸ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮದು ಚಾನಲ್ ಬಂದುಬಿಟ್ಟು ಪ್ರಮೋಷನ್ ಮಾಡಬೇಕಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಫಸ್ಟ್ ಕಮೆಂಟ್ ಮಾಡಿ ನಿಮ್ಮದು ಚಾನಲ್ ಬಂದುಬಿಟ್ಟು ಪ್ರಮೋಷನ್ನ ಮಾಡ್ತೀನಿ. ಓಕೆನಾ ಗೈಸ್, ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ನಮಗೆ ಶಿವ ಪಾರ್ವತಿ ಲೈಕ್ ದೇವ್ರದ್ದು ಬಗ್ಗೆ ವೀಡಿಯೋಸ್ ಎಲ್ಲ ಮಾಡಬೇಕಂದ್ರೆ ಯಾವ ಟೈಪಲ್ಲಿ ನಾವು ಮಾಡ್ಬೋದು, ನಮಗೆ ವೀಡಿಯೋಸ್ ಎಲ್ಲ ಎಲ್ಲಿ ಸಿಗುತ್ತೆ, ಆ್ಯಂಡ್ ಇದಕ್ಕೆ ನಾವು ಸ್ಟೋರಿ ಇಲ್ಲ ಮೋಟಿವೇಶನ್ ಸ್ಟೋರಿ ಎಲ್ಲಿ ಕ್ರಿಯೇಟ್ ಮಾಡ್ಬೋದು, ಇದೆಲ್ಲನೂ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಸಿಂಪಲ್ಲಾಗಿ ನಮಗೆ ವೀಡಿಯೋಸ್ ಬಂದುಬಿಟ್ಟು ಎಲ್ಲಿಂದ ಸಿಗುತ್ತೆ ಆ್ಯಂಡ್ ಕಾಪಿರೈಟ್ನು ಬರಬಾರ್ದು ಅಂದರೆ ಯಾವ ಥರ ಎಡಿಟ್ ಮಾಡೋದು ಮೇನ್ ಪಾಯಿಂಟ್ ನೋಡ್ಕೊಳ್ಳಿ. ಓಕೆನಾ. ಸೊ ಸಿಂಪಲ್ಲಿ ನಿಮ್ಮದು ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ಸರ್ಚಲ್ಲಿ ಟೈಪ್ ಮಾಡಿ ಪಿಂಟ್ರೆಸ್ಟ್ ಅಂತ. ಓಕೆನಾ. ಪಿಂಟ್ರೆಸ್ಟ್ ಅಂತ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಫಸ್ಟ್ನೇದು ನಿಮ್ಮದು ಸಿಗುತ್ತಲ್ಲ, ಸಾರಿ ಇದು ಪಿಂಟ್ರೆಸ್ಟ್ ಡೌನ್ಲೋಡರ್ ಅಂತ ಇದೆ, ಪಿಂಟ್ರೆಸ್ಟ್ ಅಂತ ಹಾಕಿ. ಓಕೆನಾ. ಸಿಂಪಲಿ ಇದು ಹಾಕಿದರೆ ನೋಡಿ ನಿಮಗೆ ಇಲ್ಲಿ ಒಂದು ಆ್ಯಪ್ ಕಾಣಿಸ್ತಿದೆಯಲ್ಲ, ಈ ಆ್ಯಪ್ನ ಡೌನ್ಲೋಡ್ನ ಮಾಡ್ಕೋಬೇಕು. ಓಕೆನಾ. ಸಿಂಪಲಿ ನಾನು ಏನು ಆ್ಯಪ್ ಇದೆ ಅದನ್ನು ಪಿಂಟ್ರೆಸ್ಟ್ನ ಓಪನ್ನ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಿಮ್ಗೆ ಇಲ್ಲಿ ತುಂಬ ದೇವ್ರದ್ದು ಬಂದುಬಿಟ್ಟು ಸಿಕ್ಬಿಡುತ್ತೆ ವೀಡಿಯೋಸು. ನೀವು ಸಿಂಪಲಿ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸರ್ಚ್ ಮಾಡಿ 3D ಕಾರ್ಟೂನ್ ಶಿವ ಪಾರ್ವತಿ ವೀಡಿಯೋಸ್ ಅಂತ ಹಾಕಿ. ಓಕೆನಾ. 3D ಕಾರ್ಟೂನ್ ಈ ಥರ ಹಾಕಿ. ಇಲ್ಲಿ ಬೇಕಿದ್ರೆ 3D ಕಾರ್ಟೂನ್ ಗಾಡ್ ಅಂತಲೂ ನೀವು ಹಾಕ್ಬೋದು, ಇಲ್ಲಿ ಗಾಡ್. ಓಕೆನಾ. ಅದಾದಮೇಲೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ನಿಮಗೆ ಇಲ್ಲಿ ತುಂಬ ವೀಡಿಯೋಸ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ವೀಡಿಯೋಸ್ನ ನೀವು ಈಸಿಲಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ನಾನು ಪಿಕ್ ಮಾಡಿಬಿಟ್ಟು ಡೌನ್ಲೋಡ್ ಯಾವ ಥರ ಮಾಡೋದಂತ ಹೇಳ್ತೀನಿ. ಸೊ ನಾನು ಯಾವ ವಿಡಿಯೋ ಓಕೆ ಈ ವಿಡಿಯೋನೇ ನಾನು ಡೌನ್ಲೋಡ್, ಈಗ ನಾವು ಶಿವ ಪಾರ್ವತಿ ಮಾತಾಡ್ತಾ ಇದ್ದೀವಿ ಅಂದರೆ ಲೈಕ್ ಶಿವ ಪಾರ್ವತಿ ಥರ ಒಂದು ಪಾರ್ವತಿ ಇರೋರ ಥರ ಒಂದು ವಿಡಿಯೋ ಬೇಕಲ್ವಾ, ಸಿಂಪಲ್ಲಾಗಿ. ಸೊ ಇದು ನಮ್ಮ ಸ್ಟೋರಿಯಲ್ಲಿ ಬರುತ್ತೆ ಅಂದ್ಕೊಳ್ಳಿ. ಓಕೆನಾ. ಸೊ ಸಿಂಪಲಿ ಇದೊಂದು ವೀಡಿಯೋ ನಾನು ಡೌನ್ಲೋಡ್ನ ಮಾಡ್ಕೋತೀನಿ. ಯಾವ ಥರ ಡೌನ್ಲೋಡ್ ಮಾಡೋದು, ಸಿಂಪಲಿ ಇಲ್ಲಿ 3 ಡಾಟ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಕಾಪಿ ಲಿಂಕ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಕಾಪಿ ಲಿಂಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಬಂದುಬಿಟ್ಟು ಕಾಪಿ ಆಗಿಬಿಡುತ್ತೆ. ಓಕೆನಾ. ಅದಾದಮೇಲೆ ಈಗ ನಾವೇನು ಮಾಡಬೇಕು, ಗೂಗಲ್ ಆಪ್ಷನ್, ಗೂಗಲ್ ಏನಿದೆ, ಸಾರಿ ಆಪ್ಷನ್ ಇಲ್ಲ, ಗೂಗಲ್ ಏನಿದೆ ಸಿಂಪಲಿ ಅದನ್ನು ಓಪನ್ನ ಮಾಡ್ಕೋಬೇಕು ಗೂಗಲ್ನ. ಓಕೆನಾ. ಸೊ ಓಕೆ ಗೂಗಲ್ನ ನಾವು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡ್ ಅಂತ ಹಾಕಿ. ಓಕೆನಾ. ಏನು ಹಾಕಬೇಕು, ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡ್ ಅಂತ ಹಾಕಿ. ಅದು ಹಾಕಿದ್ಮೇಲೆ ನೋಡಿ ಗೈಸ್ ಇಲ್ಲಿ ನಿಮಗೆ ಫಸ್ಟ್ನೇ ವೆಬ್ಸೈಟ್ ಸಿಗುತ್ತೆ. ಸೊ ಸಿಂಪಲಿ ಫಸ್ಟ್ನೇ ವೆಬ್ಸೈಟ್ ಮೇಲೆ ನಾವು ಕ್ಲಿಕ್ನ ಮಾಡ್ಕೊಳ್ಳೋಣ. ಓಕೆನಾ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪೇಸ್ಟ್ ಯುವರ್ ಲಿಂಕ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ನಾವು ಏನು ಕಾಪಿ ಮಾಡಿದ್ವಿ ಪಿಂಟ್ರೆಸ್ಟಿಂದ ಅದನ್ನು ಇಲ್ಲಿ ನಾವು ಪೇಸ್ಟ್ನ ಮಾಡ್ಕೊಳ್ಳೋಣ. ಓಕೆನಾ. ಸೊ ಸಿಂಪಲಿ ಇದೊಂದು ಆ್ಯಡ್ ಬರುತ್ತೆ, 5 ಸೆಕೆಂಡು ಆ್ಯಡ್ ನೋಡ್ಕೊಳ್ಳೋಣ. ಓಕೆನಾ. ಸೊ ಈ ಆ್ಯಡ್ ಸ್ಕಿಪ್ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡೋಣ ಈಗ ಲಿಂಕು. ಓಕೆನಾ. ಪೇಸ್ಟ್ ಮಾಡಾದಮೇಲೆ ಸಿಂಪಲಿ ಇಲ್ಲಿ ನಿಮ್ಗೆ ಏನು ಮಾಡಬೇಕು, ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು. ಆಗ ಏನಾಗುತ್ತೆ, ರೀಸ್ಟಾರ್ಟ್ ತಗೊಳುತ್ತೆ, ಡೌನ್ಲೋಡ್ ಆಗೋಕ್ಕೆ ರಿಡೈರೆಕ್ಟ್ ಮಾಡುತ್ತೆ. ಓಕೆನಾ. ಸೊ ಸಿಂಪಲಿ ನಾವೇನು ಮಾಡೋಣ, ಇದು ವೀಡಿಯೋ ಬಂದುಬಿಟ್ಟು ನೋಡಿ ಬಂದಿದೆ, ವೀಡಿಯೋ ಡೌನ್ಲೋಡ್ ವೀಡಿಯೋ ಅಂತ ಕಾಣಿಸ್ತಿದೆ. ಓಕೆನಾ. ಸೊ ಸಿಂಪಲಿ ಡೌನ್ಲೋಡ್ ವೀಡಿಯೋ ಮೇಲೆ ಕ್ಲಿಕ್ನ ಮಾಡೋಣ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ 3 ಡಾಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ ಕೆಳಗಡೆ, ಇದ್ರ ಮೇಲೆ ಟ್ಯಾಪ್ ಮಾಡಿ. 3 ಡಾಟ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದರೆ ಮತ್ತೆ ಇಲ್ಲಿ ನಿಮಗೆ ಡೌನ್ಲೋಡ್ ಆಪ್ಷನ್ ಕಾಣುತ್ತೆ, ಇಲ್ಲಿ ಸಿಂಪಲಿ ಡೌನ್ಲೋಡ್ನ ಮಾಡ್ಕೊಳ್ಳಿ. ಓಕೆನಾ. ಇದಾಯಿತು ನಮ್ಮದು ವಿಡಿಯೋ ಬಂದುಬಿಟ್ಟು ಎಲ್ಲಿಂದ ಸಿಗುತ್ತೆ ಅಂತ ಗೊತ್ತಾಯ್ತಲ್ಲ. ಒಂದೇ ವಿಡಿಯೋ ಅಂತ ಅಲ್ಲ, ನಿಮಗೆ ತುಂಬ ವೀಡಿಯೋಸ್ ಸಿಕ್ಬಿಡುತ್ತೆ ಪಿಂಟ್ರೆಸ್ಟ್ ಆ್ಯಪಲ್ಲಿ. ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕೋ ಆ ಥರ ವೀಡಿಯೋಸ್ನ ನೀವು ಇಲ್ಲಿಂದ ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ. ನಮ್ಮ ಸ್ಟೋರಿ ಅಕಾರ್ಡಿಂಗ್ ನಿಮ್ಮ ವೀಡಿಯೋಸ್ಗಳನ್ನ ಇದು ಬೇಕಂದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು.
ಇನ್ನು ತುಂಬ ವೀಡಿಯೋಸ್ ಬಂದುಬಿಟ್ಟು ನಿಮಗೆ ಸಿಕ್ಬಿಡುತ್ತೆ. ನಿಮಗೆ ಯಾವ ಥರ ವೀಡಿಯೋಸು, ಯಾವ ಥರ ದೇವ್ರ ವೀಡಿಯೋ ಬೇಕೋ ಆ ಥರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇದಾಯಿತು ನಮ್ಮದು ಡೌನ್ಲೋಡ್ ಕೆಲಸ. ಇದಾದಮೇಲೆ ಈಗ ನಮಗೆ ಏನಾದರೂ ಸ್ಟೋರಿ ಬೇಕಲ್ವಾ. ಈಗ ನಾವು ದೇವ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ತಕ್ಕನಂಗೆ ಒಂದು ಮೋಟಿವೇಶ್ನಲ್ ಸ್ಟೋರಿ ಥರ ನಮಗೆ ಬೇಕಲ್ವ. ಸೊ ಅದಕ್ಕೆ ನಾವು ಗೂಗಲಿಂದನೂ ಕಲೆಕ್ಟ್ ಮಾಡ್ಕೋಬೋದು ಸ್ಟೋರಿ. ಇಲ್ಲ ಅಂದರೆ ನಾವು ChatGPT ಅಪ್ಲಿಕೇಶನ್ ಏನಿದೆ ಇಲ್ಲಿಂದ ಸಿಂಪಲ್ಲಿ ChatGPTಯಿಂದ ನಾವು ಸ್ಟೋರಿನ ಪಡ್ಕೋಬೋದು. ಏನಂತ ಹಾಕಿ ಇಲ್ಲಿ ಸಿಂಪಲ್ಲಿ ನೀವು ಟೈಪ್ ಮಾಡಿ ರೈಟ್ ಒನ್ ಸ್ಟೋರಿ ಅಬೌಟ್ ಗಾಡ್, ಶಿವ ಆ್ಯಂಡ್ ಪಾರ್ವತಿ. ಓಕೆನಾ. ಶಿವ ಆ್ಯಂಡ್ ಪಾರ್ವತಿ ಇನ್ 100 words ಇನ್ ಕನ್ನಡ ಅಂತ ಹಾಕಿ. ಓಕೆನಾ. ನೀವು ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತೀರಾ ಆ ಲ್ಯಾಂಗ್ವೇಜ್ ನೇಮ್ ಇಲ್ಲಿ ಹಾಕಿಬಿಡಿ. ಓಕೆನಾ. ಸೊ ನೋಡಿ ಗಾಯ್ಸ್, ಒಂದ್ಸಲ ನಾನು ಝೂಮ್ ಮಾಡಿಬಿಡ್ತೀನಿ ಏನು ಟೈಪ್ ಆಯ್ತದು ಇದು. ಓಕೆನಾ. ರೈಟ್ ಒನ್ ಸ್ಟೋರಿ ಅಬೌಟ್ ಗಾಡ್, ಶಿವ ಆ್ಯಂಡ್ ಪಾರ್ವತಿ ಇನ್ 100 words ಇನ್ ಕನ್ನಡ ಅಂತ ಟೈಪ್ ಮಾಡಿ ಸಿಂಪಲಿ ಇಲ್ಲಿ ಆರೋ ಬಟನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಟ್ಯಾಪ್ನ ಮಾಡಿಬಿಟ್ಟು ಸೆಂಡ್ ಮಾಡಿ ನಮಗೆ ಒಂದು ಸ್ಟೋರಿ 100 wordsಲ್ಲಿ ಬಂದುಬಿಡುತ್ತೆ. ಓಕೆನಾ. ಸೊ ನೋಡಿ, ಹಿಮಾಲಯದಲ್ಲಿ ಪಾರ್ವತಿ ತಪಸ್ಸು ಮಾಡಿದಳು, ಶಿವನನ್ನು ಪತಿಯಾಗಿ ಪಡೆಯಲು ಆಕೆ ಶಕ್ತಿಯನ್ನು ತಪಸ್ಸು ಮಾಡಿದಳು ಅಂತ ಏನೋ ಒಂದು ಸ್ಟೋರಿ ಇದೆ ನಮಗೆ. ಸಿಂಪಲಿ ನಮಗೆ ಈ ಸ್ಟೋರಿ ಏನು ಮಾಡಬೇಕು, ಕಾಪಿನ ಮಾಡ್ಕೋಬೇಕು. ಕಾಪಿ ಇಲ್ಲ ಅಂದರೆ ನೀವು ಸ್ಕ್ರೀನ್ಶಾಟ್ ಏನಿದೆ ಇದನ್ನು ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆನಾ. ಇದೆಲ್ಲ ಆದಮೇಲೆ ಈಗ ನಾವೇನು ಮಾಡಬೇಕು, ಸಿಂಪಲ್ಲಿ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಈಗ ಏನು ಮಾಡಬೇಕು, ನಾವು ಮೇಯ್ನಾಗಿ ಎಡಿಟಿಂಗ್ ಮಾಡಬೇಕು. ಓಕೆನಾ. ಸೊ ಗೈಸ್, ನಿಮಗೆ ವಾಯ್ಸು ನೀವೇ ಕೊಡೋದಾದರೂ ತುಂಬ ಒಳ್ಳೆಯದು. ನೀವೇ ನಿಮ್ಮ ವಾಯ್ಸ್ನ ಆ ಸ್ಟೋರಿ ನೋಡ್ಕೊಂಡು ಓದಿದರೆ ಏನಾಗುತ್ತೆ ಅಂದರೆ ನಿಮ್ಮದು ಚಾನೆಲ್ ಬಂದುಬಿಟ್ಟು ಏನು ಪ್ರಾಬ್ಲಮ್ಮು ಆಗೋಲ್ಲ, ನಿಮ್ಮದು ವ್ಯಾಲ್ಯೂ ಆ್ಯಡ್ ಮಾಡ್ದಂಗೆ ಆಯಿತು. ಓಕೆನಾ. ಯಾಕಂದರೆ ನಾವಿಲ್ಲಿ ಕಾಪಿ ಪೇಸ್ಟ್ ಮಾಡ್ತಾ ಇರೋದು ಹಾಗಾಗಿ. ಓಕೆನಾ. ಇಲ್ಲ ನನಗೆ ವಾಯ್ಸ್ ಕೊಡೋಕ್ಕೆ ಇಷ್ಟ ಅಲ್ಲ ಅಂದರೆ ರಿಯಲ್ ಆ್ಯಪು ಏನಿದೆ, ಜನ್ರೇಟರ್ ಇದೆ, ನೀವು ಅಲ್ಲಿಂದ ಬೇಕಿದ್ರೆ ವಾಯ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ. ಸೊ ಅದಾದಮೇಲೆ ನೋಡಿ ನಾವಿಲ್ಲಿ ಶಾರ್ಟ್ ವೀಡಿಯೋ ಮಾಡ್ತಾಯಿದ್ದೀವಿ, ಇಲ್ಲ ಲಾಂಗ್ ವೀಡಿಯೋ ಮಾಡೋದಾದರೂ ನೀವು ಮಾಡ್ಬೋದು. ಇನ್ನೂ ತುಂಬ ವೀಡಿಯೋಸ್ ಬಂದುಬಿಟ್ಟು ಡೌನ್ಲೋಡ್ ಮಾಡಿ ನೀವು ಲಾಂಗ್ ವೀಡಿಯೋ ಫಾರ್ಮಲ್ಲಿ ಒಂದು ಸ್ಟೋರಿ ಮಾಡ್ಬೋದು. ಇಲ್ಲಿಗೆ ನಾನು ಶಾರ್ಟ್ ವೀಡಿಯೋ ಮಾಡ್ತಾ ಇರೋದು. ನಿಮಗೆ ಲಾಂಗ್ ವೀಡಿಯೋ ಮಾಡೋದು ಹೇಳ್ಕೊಡ್ಬೇಕಂದ್ರೆ ನಂಗೆ ಕಮೆಂಟಲ್ಲಿ ಕೇಳಿ ನಾನು ಹೇಳ್ಕೊಡ್ತೀನಿ ಯಾವ ಥರ ಮಾಡೋದಂತ. ಸೊ ಸಿಂಪಲಿ ನಾವೇನು ಮಾಡೋಣ, 9:16 ರೇಷಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಈಗ ನಮ್ಮದು ನಾವೇನು ವೀಡಿಯೋಸ್ ಡೌನ್ಲೋಡ್ ಮಾಡಿದ್ವಿ ಶಿವದು ಎಲ್ಲ ವೀಡಿಯೋಸ್ ಬಂದುಬಿಟ್ಟು ನಾವಿಲ್ಲಿ ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟ್ ಬಂದುಬಿಟ್ಟು ತಪಸ್ಸು ಅಂತ ಏನೋ ಇತ್ತು. ಸೊ ಇದನ್ನು ನಾನು ಈ ವಿಡಿಯೋನ ಆ್ಯಡ್ ಮಾಡ್ಕೋತೀನಿ. ಅದಾದಮೇಲೆ ಇದೊಂದು ಎಲ್ಲ ವೀಡಿಯೋ ಆ್ಯಡ್ ಮಾಡಿದ್ದೀನಿ. ಅದೊಂದು ವೀಡಿಯೋನು ಆ್ಯಡ್ ಮಾಡಿಬಿಡ್ತೀನಿ. ಸ್ಟಾರ್ಟಿಂಗಲ್ಲಿ ಪಾರ್ವತಿದಿತ್ತಲ್ಲ ಅದು. ಓಕೆನಾ. ಅದಾದಮೇಲೆ ಈಗ ನಮ್ಗೆ ಏನು ಮಾಡಬೇಕು, ಇದರದ್ದು ಎಲ್ಲ ಸೌಂಡ್ ಏನಿದೆ ಮಿಕ್ಸ್ಚರಲ್ಲಿ ಹೋಗ್ಬಿಟ್ಟು ಎಲ್ಲ ಸೌಂಡ್ ಬಂದುಬಿಟ್ಟು ಡೌನ್ ಮಾಡಬೇಕು, ಕಮ್ಮಿ ಮಾಡ್ಕೋಬೇಕು. ಯಾಕಂದರೆ ಇದು ಒರಿಜಿನಲ್ ಸೌಂಡು, ಈ ಸೌಂಡು ನಮಗೆ ಬೇಡ. ಓಕೆನಾ ಗೈಸ್. ಸೊ ಈ ಸೌಂಡ್ ನಾನು ಎಲ್ಲನೂ ಕಡಿಮೆ ಮಾಡ್ಕೊಳ್ತೀನಿ ಹಿಂಗೆ. ಸೊ ಈ ಥರ ನೀವು ಮಾಡ್ಕೋಬೋದು. ಇದು ಜಾಸ್ತಿ ಲೆಂತ್ ಆಗಿದೆ ಅಂದರೆ ನಾವು ಬೇಕಿದ್ರೆ ಇದನ್ನು ಅರ್ಧ ಕಟ್ ಮಾಡ್ಕೋಬೋದು. ಓಕೆನಾ. ಸೊ ಇಷ್ಟು ನೋಡಿ ಈ ಥರ ಬರುತ್ತೆ. ಸೊ ಲಾಸ್ಟ್ ಪಾರ್ಟ್ ಇರಲಿ, ಲಾಸ್ಟ್ ಪಾರ್ಟ್ ಚೆನ್ನಾಗಿದೆ. ಇಲ್ಲಿ ಮಧ್ಯದಲ್ಲಿ ಚೂರು ನಾನು ಇಲ್ಲಿವರೆಗೂ ಕಟ್ ಮಾಡ್ಕೋತೀನಿ. ಇದನ್ನು ಟ್ರಿಮ್ ರೈಟಿಂಗ್ ಮಾಡ್ಕೊತೀನಿ. 59 ಸೆಕೆಂಡದು ವೀಡಿಯೋ ಮಾಡಿದ್ದೀನಿ. ಇದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ನಾವು ಮಧ್ಯದಲ್ಲಿ. ಓಕೆನಾ. ಸೊ ಈಗ ಲೆಂತಿ ಸ್ವಲ್ಪ ಕಡಿಮೆ ಆಯಿತು. ಈಗ ಇದರದ್ದು ವೀಡಿಯೋದು ಒರಿಜಿನಲ್ಲು ಗೊತ್ತಾಗಲ್ಲ. ಓಕೆನಾ. ಸೊ ಇದಾಯಿತು ನಮ್ಮದು ಇಷ್ಟು. ಸೊ ಇದು ಫೋಟೋದು ಬಂದುಬಿಟ್ಟು ಸ್ವಲ್ಪ ಡ್ಯೂರೇಷನ್ನು ಕಡಿಮೆ ಮಾಡ್ಕೊತೀನಿ, ಟ್ರಿಮ್ ರೈಟಿಂಗ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇದ್ರದ್ದು ಸ್ವಲ್ಪ ಕಡಿಮೆ ಮಾಡ್ಕೊತೀನಿ. ಓಕೆ. ಸೊ ಇದೆಲ್ಲ ಆದಮೇಲೆ ಈಗ ನಾವು ಏನು ಮಾಡಬೇಕು, ಸ್ವಲ್ಪ ಕಲರ್ ಏನಿದೆ ಅದನ್ನು ಆ್ಯಡ್ ಮಾಡಬೇಕು. ಸೊ ಇಲ್ಲಿ ನೀವು ಸಿಂಪಲಿ ಕಾಂಟ್ರಾಸ್ಟು ಇಲ್ಲ ಅಡ್ಜಸ್ಟ್ಮೆಂಟು ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, ಅಡ್ಜಸ್ಟ್ಮೆಂಟಲ್ಲಿ ಹೋಗಿಬಿಟ್ಟು ಯಾವುದಾದ್ರೂ ಒಂದು ಕಲರ್ನ ಆ್ಯಡ್ ಮಾಡೋಣ. ಒಂದು ಸ್ವಲ್ಪ ಏನಾದರೂ ಈ ಥರ ಬ್ರೈಟು ಈ ಥರ ಏನಾದರೂ ಕೊಟ್ಬಿಡಿ, ಆಗ ಏನಾಗುತ್ತೆ ಗೊತ್ತಾಗಲ್ಲ. ಓಕೆನಾ. ಸೊ ಒಂದರಲ್ಲಾಯಿತು ಒಂದು ವೀಡಿಯೋದಲ್ಲಿ. ಎರಡನೇ ವೀಡಿಯೋದಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಹೋಗಿ ಒಂದು ಸ್ವಲ್ಪ ಬ್ರೈಟ್ನೆಸ್ಸು ಒಂದು ಸ್ವಲ್ಪ ಈ ಥರ ಇದನ್ನು ಚೂರು ಅಡ್ಜಸ್ಟ್ ಮಾಡಿಕೊಂಡ್ರೆ ಆಗ ವೀಡಿಯೋ ಏನಾಗುತ್ತೆ ನಿಮ್ಮದಾಗುತ್ತೆ. ಓಕೆನಾ. ಸೊ ಮತ್ತು ಅಡ್ಜಸ್ಟ್ಮೆಂಟಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಬ್ರೈಟು ಈ ಥರ ನೀವು ಮುಂದೆ ಹಿಂದೆ ಮಾಡ್ಕೋಬೋದು. ನಿಮಗೆ ಏನು ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ನಿಮಗೆ ಏನು ಹೇಳ್ತೀವಲ್ಲ
ಕಾಪಿರೈಟ್ ಅಂತೂ 100% ಬರಲ್ಲ, ನಾನು ನಿಮ್ಗೆ ಇದಕ್ಕೆ ಗ್ಯಾರಂಟಿ ಕೊಡ್ತೀನಿ. ಓಕೆನಾ ಗೈಸ್, ಈವನ್ ನಾನಿದು ಅಪ್ಲೈ ಮಾಡಿದ್ದೀನಿ, ಹಾಗಾಗಿ ನಿಮಗೆ ಹೇಳ್ಕೊಡ್ತಾ ಇರೋದು. ಓಕೆನಾ ಗೈಸ್, ಸಿಂಪಲಿ ನಾವು ಅಡ್ಜಸ್ಟ್ಮೆಂಟಲ್ಲಿ ಹೋಗ್ಬಿಟ್ಟು ಎಲ್ಲರದ್ದು ಕಲರ್ ಬಂದುಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀವಿ. ಓಕೆನಾ, ಕಲರ್ ಎಲ್ಲ ಆ್ಯಡ್ ಮಾಡಾದಮೇಲೆ ನೀವು ಏನು ಮೇಯ್ನಾಗಿ ಇಲ್ಲಿ ಆ್ಯಡ್ ಮಾಡಬೇಕು, ಬ್ಯಾಕ್ಗ್ರೌಂಡು ಮ್ಯೂಸಿಕ್. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಗೆ ನಾವೇನು ಮಾಡಬೇಕು, ಸಿಂಪಲಿ ಇಲ್ಲಿ ನೀವು ಆಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯಾವುದಾದ್ರೂ ಒಂದು ಯಾವುದಾದ್ರೂ ಅಲ್ಲ, ದೇವ್ರದ್ದು ಏನಾದರೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಲೈಕ್ ಫ್ಲ್ಯೂಟದು ಇಲ್ಲ ನಿಮಗೆ ತುಂಬ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿಕ್ಬಿಡುತ್ತೆ. ನಿಮಗೆ ಯಾವ ರೀತಿ ಬೇಕು ಬ್ಯಾಕ್ಗ್ರೌಂಡು, ಆ ಥರ ಬ್ಯಾಕ್ಗ್ರೌಂಡ್ ನೀವು ಯೂಸ್ನ ಮಾಡ್ಕೋಬೋದು. ನನ್ನ ಹತ್ರ ಸದ್ಯಕ್ಕೆ ಇಲ್ಲಿ ಬಂದುಬಿಟ್ಟು ಯಾವ ಬ್ಯಾಕ್ಗ್ರೌಂಡು ಇಲ್ಲ. ಸೊ ನೋಡೋಣ ಯಾವ ಬ್ಯಾಕ್ಗ್ರೌಂಡ್ ಇದೆ ಅಂತ. ಇದು ಇಲ್ಲ. ಓಕೆನಾ, ಸೊ ನಾನು ನಿಮಗೆ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಈ ವಿಡಿಯೋಗೆ ನಿಮಗೆ ಕೊಟ್ಬಿಡ್ತೀನಿ, ನೀವು ಬೇಕಿದ್ರೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಸೊ ಈಗ ನೀವು ಏನು ಮಾಡ್ಬೋದು ಅಂದರೆ ಸಿಂಪಲಿ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಸಿಂಪಲಿ ನಿಮ್ಮದು ಏನು ಇದೆ ಓಕೆನಾ, ಈ ಫೋಟೋ ಏನಿದೆ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಥರ ಫುಲ್ ಮಾಡ್ಕೊಳ್ಳಿ. ನೀವು ಸ್ವಲ್ಪ ದೊಡ್ಡದಾಗಿ ಕಾಣಬೇಕಲ್ಲ ಓದೋದಕ್ಕೆ. ಸೊ ಈ ಥರ ನೀವು ಡ್ಯೂರೇಷನ್ನ ಫುಲ್ ಮಾಡ್ಕೊಳ್ಳಿ. ಫುಲ್ ಮಾಡ್ಕೊಂಡಾದ್ಮೇಲೆ ನಿಧಾನವಾಗಿ ಬೇಕಿದ್ರೆ ನೀವು ಓದ್ತಾ ಹೋಗ್ಬೋದು. ಓಕೆನಾ, ಸೊ ಸಿಂಪಲ್ ಇಲ್ಲಿ ರೆಕಾರ್ಡ್ ಸ್ಟಾರ್ಟ್ ಬಟನ್ ಮೇಲೆ ಸೊ ನೋಡಿದ್ರಲ್ಲ ಗೈಸ್, ಈ ವಾಯ್ಸ್ ರೆಕಾರ್ಡಿಂಗ್ ಸಿಂಪಲ್ಲಿ ನಿಮ್ಮದು ವಾಯ್ಸ್ ಓವರ್ ಏನಿದೆ ಕೊಟ್ಬಿಟ್ಟು ಸಿಂಪಲ್ಲಿ ಇದು ಫೋಟೋ ಏನಿದೆ ಆ್ಯಡ್ ಮಾಡಿದ್ವಿ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ನಿಮ್ಮ ವಾಯ್ಸ್ ರೆಕಾರ್ಡಿಂಗ್ ಬಂದುಬಿಟ್ಟು ಇಲ್ಲಿ ಆ್ಯಡ್ ಆಗಿದೆ. ಬೇಕಿದ್ದರೆ ನೀವು ಈ ವಾಯ್ಸ್ ನಿಮ್ಮ ವಾಯ್ಸ್ ಕೊಡೋಕ್ಕೆ ಇಷ್ಟು ಚೆನ್ನಾಗಿಲ್ಲ, ಇಂಟ್ರೆಸ್ಟ್ ಇಲ್ಲ ನನ್ನ ವಾಯ್ಸ್ ಅನ್ನೋರು ಸಿಂಪಲ್ಲಿ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಇಲ್ಲಿ ವಾಯ್ಸ್ ಚೇಂಜರ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವುದಾದ್ರೂ ವಾಯ್ಸ್ ಬಂದುಬಿಟ್ಟು ಚೇಂಜ್ ಮಾಡ್ಬೋದು. ಓಕೆನಾ, ನಾನಿಲ್ಲಿ ಲೈಕ್ ಫನ್ನಿ, ಕಿಡ್ಡು, ಮ್ಯಾನು, ಟಿಲ್ಲು ಅದಂತ ಇದೆ. ಸೊ ವುಮೆನ್ ಅದು ಕೊಡ್ತೀನಿ ನಾನು ಸಿಂಪಲಿ. ಓಕೆನಾ, ಕೊಟ್ಟರೆ ಅದಾದಮೇಲೆ ನೋಡಿ ಈ ಥರ ಕೇಳಿಸುತ್ತೆ. ಹಿಮಾಲಯದಲ್ಲಿ ಪಾರ್ವತಿ ತಪಸ್ಸು ಮಾಡಿದಳು, ಶಿವನನ್ನು ಪತಿಯಾಗಿ ಪಡೆಯಲು ಆಕೆ. ಓಕೆನಾ, ಇಲ್ಲ ಅಂದರೆ ನಿಮಗೆ ನಾರ್ಮಲ್ ನಿಮ್ಮ ವಾಯ್ಸೇ ಬೇಕಂದರೆ ಸಿಂಪಲಿ ವಾಯ್ಸ್ ಚೇಂಜರ್ ಮೇಲೆ ಹೋಗ್ಬಿಟ್ಟು ಇಲ್ಲಿ ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಸೊ ಕೇಳಿ. ಹಿಮಾಲಯದಲ್ಲಿ ಪಾರ್ವತಿ ತಪಸ್ಸು ಮಾಡಿದಳು. ಸೊ ಗೊತ್ತಾಯ್ತಲ್ಲ, ಈ ಥರ ಬಂದುಬಿಟ್ಟು ನೀವು ಏನು ಮಾಡ್ಬೋದು, ವಾಯ್ಸ್ ಓವರ್ನ ಮಾಡ್ಬೋದು. ವಾಯ್ಸ್ ಓವರ್ ಮಾಡಾದಮೇಲೆ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿದೆ ಅದನ್ನು ಆ್ಯಡ್ ಮಾಡಿಬಿಟ್ಟು ನಿಮ್ಮ ವಿಡಿಯೋ ಏನಿದೆ ಅದು ಈಸಿಲಿ ಬಂದುಬಿಟ್ಟು ಏನು ಮಾಡ್ಬೋದು, ಅಪ್ಲೋಡ್ ಮಾಡ್ಬೋದು. ನಿಮ್ಮ ಚಾನಲ್ಲು ಮಾನಿಟೈಸೇಷನು ಆಗಿಬಿಡುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಯಾವ ಥರ ಏನು ಎತ್ತ ಅಂತ. ನಿಮಗೆ ಇದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಬಿಡ್ತೀನಿ, ನೀವು ಯೂಸ್ನ ಮಾಡ್ಕೋಬೋದು. ಓಕೆನಾ ಗೈಸ್, ಅಂತೂ ಏನಾದರೂ ನಿಮಗೆ ಮನಸ್ಸಲ್ಲಿ ಡೌಟ್ ಇದ್ದರೆ ನನಗೆ ನೀವು ಕಮೆಂಟಲ್ಲಿ ಕೇಳ್ಬೋದು. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.